ನಮಸ್ಕಾರ. ನಾನು ಸುಮಾಯಸ್ ಇತಿಹಾಸ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವಿಡಿಯೋದ ಮುಖ್ಯ ಉದ್ದೇಶ ನಿಮಗೆಲ್ಲರಿಗೂ ಕೂಡ ಬೌದ್ಧ ಧರ್ಮದ ಸಂಸ್ಥಾಪಕನಾಗಿರ್ತಕ್ಕಂತಹ ಗೌತಮ ಬುದ್ಧನ ತತ್ವಗಳೇನು, ಅವನ ಬೋಧನೆಗಳೇನು ಅನ್ನೋದನ್ನು ತಿಳಿಸ್ಕೊಡೋದು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಗೌತಮ ಬುದ್ಧನ ಆರಂಭದ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಬನ್ನಿ ತಿಳ್ಕೊಳ್ಳೋಣ ಬೌದ್ಧ ಧರ್ಮದ ಸಂಸ್ಥಾಪಕ ಗೌತಮ ಬುದ್ಧನ ತತ್ವ ಬೋಧನೆಗಳನ್ನು. ಗೌತಮ ಬುದ್ಧ ಈಗಾಗಲೇ ಸರ್ವಸಂಗ ಪರಿತ್ಯಾಗಿಯಾಗಿ ಗಯಾದಲ್ಲಿ ತಪೋನಿಷ್ಠನಾಗಿ ಜ್ಞಾನೋದಯವನ್ನು ಪಡ್ಕೊಂಡಂತಹ ನಂತರದಲ್ಲಿ ಆತ ತಾನು ಕಂಡುಕೊಂಡಂತಹ ಸತ್ಯವನ್ನು ಜೊತೆಗೆ ಜ್ಞಾನೋದಯವನ್ನು ಪಡ್ಕೊಂಡಂತಹ ವಿಷಯಗಳನ್ನು ತನ್ನ ಶಿಷ್ಯರಿಗೆ ಬೋಧಿಸುವಂತಹ ಕೆಲಸವನ್ನು ಮಾಡ್ತಾನೆ. ಇಂತಹ ಎಲ್ಲ ವಿಷಯಗಳನ್ನು ಆತ ಎಲ್ಲೂ ಕೂಡ ಬರೆದಿಟ್ಟಿಲ್ಲ. ಅವನ ನಂತರದಲ್ಲಿ ಅವನ ಅನುಯಾಯಿಗಳು ಬೌದ್ಧ ಭಿಕ್ಷುಗಳು ಅದನ್ನೆಲ್ಲ ಗ್ರಂಥ ರೂಪದಲ್ಲಿ ಹೊರತರ್ತಾರೆ. ಇಂತಹ ಗ್ರಂಥಗಳನ್ನು ತ್ರಿಪಿಟಕಗಳು ಅಂತ ಹೇಳಿ ಕರೀತಾರೆ. ತ್ರಿ ಅಂತ ಹೇಳಿದರೆ 3, ಪಿಟಕ ಅಂತ ಹೇಳಿದರೆ ಬುಟ್ಟಿ ಪಾಳಿ ಭಾಷೆಯಲ್ಲಿ. ಅಂದರೆ ಪಿಟಕ ಅಂತ ಹೇಳಿದರೆ ಜ್ಞಾನದ ಬುಟ್ಟಿ ಅಂಥೇಳಿ, 3 ಜ್ಞಾನದ ಬುಟ್ಟಿಗಳು ಅಂಥೇಳಿ ಅದರ ಅರ್ಥ. ಇದು ಬೌದ್ಧ ಧರ್ಮೀಯರ ಅತ್ಯಂತ ಪವಿತ್ರ ಗ್ರಂಥಗಳು ಅಂಥೇಳಿ ಪರಿಗಣಿಸಲ್ಪಟ್ಟಿದೆ. ಯಾವುದ್ಯಾವುದು ತ್ರಿಪಿಟಕಗಳು ಅಂಥೇಳಿ ನೋಡೋಣ. ಮೊದಲನೇದಾಗಿ ಸುತ್ತ ಪಿಟಕ. ಇದು ಬುದ್ಧನ ಧಾರ್ಮಿಕ ಪ್ರವಚನಗಳನ್ನು ಮತ್ತು ಸಂದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಎರಡನೇದು ವಿನಯ ಪಿಟಕ. ಇದು ಬೌದ್ಧ ಭಿಕ್ಷುಗಳಿಗೆ ಸಂಬಂಧಿಸಿದಂತಹ ಒಂದು ಸಂಹಿತೆ. ಅಂಥೇಳಿದ್ರೆ ಬೌದ್ಧ ಭಿಕ್ಷುಗಳು ಯಾವ ರೀತಿಯಲ್ಲಿರಬೇಕು, ಯಾವ ರೀತಿ ಜೀವನ ನಡೆಸಬೇಕು, ಅವರು ಅನುಸರಿಸಬೇಕಾಗಿರ್ತಕ್ಕಂತಹ ನೀತಿ ನಿಯಮಗಳೇನು ಅನ್ನೋದ್ರ ಬಗ್ಗೆ ಅದು ಮಾಹಿತಿಯನ್ನು ನೀಡುತ್ತೆ. ಮೂರನೇದು ಅಭಿಧಮ್ಮ ಪಿಟಕ. ಬೌದ್ಧ ಧರ್ಮದ ತಾತ್ವಿಕ ಚಿಂತನೆಗಳನ್ನು ಅದು ಒಳಗೊಂಡಿದೆ. ಈಗ ಈ ಗ್ರಂಥಗಳಲ್ಲಿ ಅಡಕವಾಗಿರೋ ಹಾಗೆ ಬುದ್ಧ ಬೋಧಿಸಿದಂತಹ ತತ್ವಗಳೇನೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಬುದ್ಧನ ತತ್ವಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು 4 ಆರ್ಯ ಸತ್ಯಗಳು. 4 ಆರ್ಯ ಸತ್ಯಗಳನ್ನು ಅವನೇನು ಕಂಡುಕೊಳ್ತಾನೆ ಅದನ್ನು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಒತ್ತಿ ಹೇಳ್ತಾನೆ. ಏನು 4 ತತ್ವಗಳು, ಆರ್ಯ ಸತ್ಯಗಳು ಅನ್ನೋದನ್ನು ನೋಡೋಣ. ಈ ಜೀವನ ತುಂಬ ದುಃಖಮಯ ಆಗಿದೆ ಮೊದಲನೇದು. ಎರಡನೇದು ಈ ದುಃಖಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಆತ ಕಂಡುಕೊಳ್ತಾನೆ. ಆಸೆಯೇ ದುಃಖಕ್ಕೆ ಕಾರಣ, ಆಸೆಯೇ ದುಃಖಕ್ಕೆ ಮೂಲ ಕಾರಣ. ನಮ್ಮಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳು, ದಾಹ, ಅದನ್ನು ಪಡ್ಕೊಳ್ಬೇಕು ಇದನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆನೇ ಎಲ್ಲ ದುಃಖಗಳಿಗೆ ಮುಖ್ಯ ಕಾರಣ. ಈ ಆಸೆಯನ್ನು ತ್ಯಜಿಸೋದಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಇದೆ. ಇಂತಹ ಆಸೆಯನ್ನು ತ್ಯಜಿಸೋದಕ್ಕೆ ಸಾಧ್ಯ ಇದೆ. ಆಸೆಯನ್ನು ತ್ಯಜಿಸೋದ್ರಿಂದ ದುಃಖವನ್ನು ಕೊನೆಗಾಣಿಸ್ಬೋದು ಅನ್ನೋದು ಅವನ 3ನೇ ತತ್ವ. ಹಾಗಾದರೆ ಹೇಗೆ ಅದನ್ನು ಕೊನೆಗಾಣಿಸ್ಬೋದು? ಆ ಆಸೆಯನ್ನು ಕೊನೆಗಾಣಿಸೋದಕ್ಕೆ ಅಥವಾ ದುಃಖವನ್ನು ಕೊನೆಗಾಣಿಸೋದಕ್ಕೆ ಅಷ್ಟಾಂಗ ಮಾರ್ಗವೇ ಮುಖ್ಯ ಒಂದು ಮಾರ್ಗ. ಅಷ್ಟಾಂಗ ಮಾರ್ಗದಿಂದ ಅದೆಲ್ಲ ಕಷ್ಟಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಅಂಥೇಳಿ ಆತ ಹೇಳ್ತಾನೆ. ಹಾಗಾದರೆ ಅಷ್ಟಾಂಗ ಮಾರ್ಗ ಅಂದರೆ ಏನು ಅಂಥೇಳಿ ನೋಡೋಣ. ಬುದ್ಧನ ಪ್ರಕಾರ ದೇಹದಂಡನೆ, ಪ್ರಾರ್ಥನೆ, ಪೂಜೆ, ಪುನಸ್ಕಾರಗಳು, ಯಾಗಯಜ್ಞಗಳು, ಮಂತ್ರಪಠಣೆ ಇದ್ಯಾವುದರಿಂದಲೂ ಕೂಡ ಮೋಕ್ಷ ಸಾಧನೆ ಸಾಧ್ಯ ಇಲ್ಲ. ನಿರ್ವಾಣ ಹೊಂದೋದಕ್ಕೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು. ಅಷ್ಟಾಂಗ ಅಂತ ಹೇಳಿದ್ರೆ 8 ಮಾರ್ಗಗಳು. 8 ವಿವಿಧ ಸರಳವಾದಂತಹ ಮಾರ್ಗಗಳನ್ನು ಯಾರು ಬೇಕಾದರೂ ಕೂಡ ಅನುಸರಿಸ್ಬೋದು. ಆ ಅಷ್ಟಾಂಗ ಮಾರ್ಗ ಯಾವುದು ಅಂಥೇಳಿ ಹೇಳ್ತಾ ಹೋಗ್ತಾನೆ. ಮೊದಲನೇದಾಗಿ ರೈಟ್ ವ್ಯೂಸ್, ಸದಾಚಾರ. ನಾವು ನಡ್ಕೊಳ್ತಕ್ಕಂತಹ ರೀತಿ ಆಚರಣೆಗಳು ಉತ್ತಮವಾಗಿರಬೇಕು ಅಂಥೇಳಿ, ಒಳ್ಳೆಯದಾಗಿರಬೇಕು. ಅಂತ ಹೇಳಿದ್ರೆ ಉತ್ತಮವಾಗಿರಬೇಕು, ಒಳ್ಳೆಯ ಅಂಥೇಳಿ. ಎರಡನೇದು ರೈಟ್ ಆಸ್ಪಿರೇಷನ್, ಸದಾಸೆ. ನಮ್ಮಲ್ಲಿ ಆಸೆ ಇರಬಾರ್ದು, ಆದರೆ ಒಳ್ಳೆಯ ಆಸೆ ಇರಬೇಕು, ದುರಾಸೆ ಇರಬಾರ್ದು. ಮೂರನೇದು ರೈಟ್ ಸ್ಪೀಚ್, ಸನ್ನುಡಿ. ನಾವು ಮಾತನಾಡ್ತಕ್ಕಂಥದ್ದು ಇನ್ನೊಬ್ಬರ ಬಗ್ಗೆ ಹೊರಟಾಗಿ ಮಾತನಾಡಬಾರ್ದು. ನಾವು ಮಾತನಾಡ್ತಕ್ಕಂಥದ್ದು ಇನ್ನೊಬ್ಬರನ್ನ ಅವಹೇಳನ ಮಾಡಿ ಮಾತನಾಡಬಾರ್ದು ಅಂಥೇಳಿ ಆತ ಹೇಳ್ತಾನೆ. ನಾಲ್ಕನೇದು ರೈಟ್ ಆ್ಯಕ್ಷನ್, ಸನ್ನಡತೆ.
ನಮ್ಮ ನಡವಳಿಕೆ, ನಮ್ಮ ಆಚರಣೆ, ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಒಳ್ಳೆಯದಾಗಿರಬೇಕು ಅಂಥೇಳಿ ಹೇಳ್ತಾನೆ. ರೈಟ್ ಲಿವಿಂಗ್, ಸಜ್ಜೀವನ ಅಂದರೆ ನಾವು ನಡೆಸುವಂತಹ ಜೀವನ ಕೆಟ್ಟ ಮಾರ್ಗದಲ್ಲಿ ಇರಬಾರ್ದು, ಒಳ್ಳೆಯ ಜೀವನ ನಿರ್ವಹಣೆಯನ್ನು ಮಾಡಬೇಕು ಅಂಥೇಳಿ ಹೇಳ್ತಾನೆ. 6ನೇದು ರೈಟ್ ಏಫರ್ಟ್ಸ್, ಸತ್ಪ್ರಯತ್ನವನ್ನು ಮಾಡಬೇಕು. ನಾವು ಯಾವುದೋ ಒಂದು ಕಾರ್ಯ ಆಗಬೇಕು ನಮ್ಮಿಂದ, ಅದೇ ಆಗುತ್ತೆ ಬಿಡು ಅಂಥೇಳಿ ನಾವು ಕೈ ಕಟ್ಟಿ ಕೂತ್ಕೊಳ್ಬಾರ್ದು. ನಮ್ಮ ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಒಳ್ಳೆಯದಿರಬೇಕು ಅಂಥೇಳಿ ಅವನು ಹೇಳ್ತಾನೆ. ಕೆಟ್ಟ ಭಾವನೆಗಳನ್ನು ಯಾವುದೂ ಕೂಡ ಹೊಂದದೆ, ಕೆಟ್ಟ ಚಿಂತನೆಗಳನ್ನು ಮಾಡದೆ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು ಅಂಥೇಳಿ ಆತ ಹೇಳ್ತಾನೆ. 7ನೇದು ರೈಟ್ ಮೈಂಡೆಡ್ನೆಸ್, ಸದ್ಭಾವನೆ. ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು ಒಳ್ಳೆಯದಾಗಿರಬೇಕು, ಕೆಟ್ಟ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರಬಾರ್ದು ಅಂಥೇಳಿ ಹೇಳ್ತಾನೆ. ರೈಟ್ ಮೆಡಿಟೇಷನ್, ಪ್ರತಿಯೊಬ್ಬರು ಕೂಡ ಒಳ್ಳೆಯ ಸತ್ಪ್ರಾರ್ಥನೆಯನ್ನು ಮಾಡಬೇಕು ಅಂಥೇಳಿ ಹೇಳ್ತಾನೆ. ಸತ್ಪ್ರಾರ್ಥನೆ ಅಂಥೇಳಿ ನಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಧ್ಯಾನ ಮಗ್ನರಾಗಿ ಇರಬೇಕು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಕಲ್ಮಶಗಳನ್ನು ದೂರ ಹೋಗಲಾಡಿಸೋದಕ್ಕೆ ಅದು ಸಾಧ್ಯ ಆಗತ್ತೆ. ಇದೆಲ್ಲವೂ ಕೂಡ ಆತ್ಮೋನ್ನತಿಯ ಮಾರ್ಗಗಳು ಅಂಥೇಳಿ ಆತ ಹೇಳ್ತಾನೆ. ಈ ರೀತಿ ಹೇಳ್ತಾ ನಿರ್ವಾಣವನ್ನು ಹೇಗೆ ಪಡ್ಕೊಳ್ಬೋದು ಅಂತಲೂ ಕೂಡ ಹೇಳ್ತಾ ಹೋಗ್ತಾನೆ. ಬುದ್ಧ ಹೇಳೋ ಹಾಗೆ ನಿರ್ವಾಣ ಅಂತ ಹೇಳಿದರೆ ಅದು ಹಿಂದೂ ಧರ್ಮೀಯರು ಕಲ್ಪಿಸಿಕೊಂಡಂತಹ ಸ್ವರ್ಗ ಅಲ್ಲ, ಅದೊಂದು ಸಂಪೂರ್ಣತೆಯ ಸ್ಥಿತಿ. ಅಂದರೆ ಅದು ಅರಿಷಡ್ವರ್ಗಗಳಿಂದ ಬಿಡುಗಡೆ ಹೊಂದುವಂತಹ ಸ್ಥಿತಿ. ಏನು ಅರಿಷಡ್ವರ್ಗಗಳು ಬಿಡುಗಡೆ ಹೊಂದಬೇಕು? ಹೇಗೆ? ಅರಿಷಡ್ವರ್ಗಗಳು, ಅರಿ ಅಂತ ಹೇಳಿದ್ರೆ ಶತ್ರು, ಷಡ್ವರ್ಗ ಅಂತ ಹೇಳಿದರೆ 6 ಶತ್ರುಗಳನ್ನು ನಾವು ಜಯಿಸಿಬಿಟ್ರೆ, 6 ಶತ್ರುಗಳಿಂದ ನಾವು ದೂರ ಇದ್ದುಬಿಟ್ರೆ ನಮ್ಮ ಸ್ಥಿತಿ ಸಂಪೂರ್ಣತೆಯ ಸ್ಥಿತಿ ಆಗತ್ತೆ, ನಮಗೆ ಸುಖದ ಜೀವನ ಲಭ್ಯ ಆಗತ್ತೆ ಅಂತ ಹೇಳಿ ಹೇಳ್ತಾನೆ. ಯಾವುದು ಆ 6 ಅರಿಷಡ್ವರ್ಗಗಳು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ 6 ಕೆಟ್ಟ ಅಂಶಗಳನ್ನು ನಾವು ಗೆದ್ದಿದ್ದೇ ಆದರೆ ನಮಗೆ ನಿರ್ವಾಣ ಸಾಧ್ಯ. ಈ ಸಂಪೂರ್ಣತೆಯ ಸ್ಥಿತಿಯಲ್ಲಿ ಜ್ಞಾನಿಯಾಗಿ ಮನುಷ್ಯ ಪರಮಾನಂದ ಸ್ಥಿತಿಯನ್ನು ಪಡ್ಕೊಳ್ತಾನೆ. ಆತ ತನ್ನನ್ನು ತಾನು ಗೆದ್ದುಕೊಂಡ ನಂತರದಲ್ಲಿ ನಿರ್ವಾಣದ ಸ್ಥಿತಿಯನ್ನು ಅನುಭವಿಸೋದ್ರಿಂದ ಆ ಸ್ಥಿತಿನಲ್ಲಿ ಆಸೆ ಇರಲ್ಲ, ಸೋಂಕಿರಲ್ಲ, ಹುಟ್ಟು ಸಾವು ದುಃಖ ದುಮ್ಮಾನಗಳು ಯಾವುದೂ ಕೂಡ ಅವಕಾಶ ಇರಲ್ಲ. ಇಂತಹ ನಿರ್ವಾಣ ಸ್ಥಿತಿಯನ್ನು ತಲುಪೋದಕ್ಕೆ ಅಷ್ಟಾಂಗ ಮಾರ್ಗದಿಂದ ಮಾತ್ರ ಸಾಧ್ಯ ಅಂಥೇಳಿ ಬುದ್ಧ ತಿಳಿಸ್ತಾನೆ. ಹಾಗಾದರೆ ಈ ಅಷ್ಟಾಂಗ ಮಾರ್ಗ ಎಂತಹ ಮಾರ್ಗ ಅದು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾನೆ. ಆತ ಇದನ್ನು ಮಧ್ಯಮ ಮಾರ್ಗ ಅಂತ ಹೇಳಿ ಕರೀತಾನೆ. ಅಂದರೆ ತೀವ್ರ ಭೋಗವಿಲಾಸಿ ಜೀವನದಿಂದಾಗಲಿ ಅಥವಾ ದೇಹದಂಡನೆ ಮಾಡಿ ತಪಸ್ಸು ಮಾಡಿ ಉಪವಾಸ ಮಾಡಿ ಅದಕ್ಕೆ ದೇಹಕ್ಕೆ ಕಷ್ಟ ಕೊಟ್ಟು ಆ ಥರ ಆಚರಿಸೋದ್ರಿಂದಾಗಲಿ ಮೋಕ್ಷ ಸಾಧ್ಯ ಇಲ್ಲ. ಬದಲಿಗೆ 8 ಸರಳವಾದಂತಹ ತತ್ವಗಳನ್ನು ಅನುಸರಿಸ್ಕೊಂಡ್ರೆ ಆ ಮಾರ್ಗದಲ್ಲಿ ನಡೆದರೆ ಅದೇ ಮಧ್ಯಮ ಮಾರ್ಗ. ಅದು ತೀರ ಭೋಗವಿಲಾಸಿನೂ ಅಲ್ಲ, ತೀರ ದೇಹದಂಡನೆಯ ಮಾರ್ಗನೂ ಕೂಡ ಅಲ್ಲ. 8 ಸರಳ ಮಾರ್ಗವನ್ನು ಆತ ಹಾಕಿಕೊಡ್ತಾನೆ. ಅದನ್ನೇ ಅವನು ಮಧ್ಯಮ ಮಾರ್ಗ ಅಂತ ಹೇಳಿ ಕರೀತಾನೆ. ಬುದ್ಧನ ತತ್ವಗಳು ಚಾರಿತ್ರ್ಯ ನಿರ್ಮಾಣಕ್ಕೆ, ಸದಾಚಾರಕ್ಕೆ ಮುಖ್ಯ ಒತ್ತನ್ನು ನೀಡುತ್ತೆ. ಸತ್ಯವನ್ನೇ ನುಡಿಬೇಕು, ಕಳ್ಳತನ ಮಾಡಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಅಂದರೆ ಇಂದ್ರಿಯ ನಿಗ್ರಹ ಮಾಡಬೇಕು, ಯಾವುದೇ ವಸ್ತು ವಿಷಯಕ್ಕೆ ದುರಾಸೆ ಪಡಬಾರ್ದು, ಈ ರೀತಿ ಹೇಳ್ತಾ ಹೋಗ್ತಾನೆ. ಅದನ್ನು ಇನ್ನೂ ವಿವರವಾಗಿ ಹೇಳೋದಾದರೆ ತನ್ನ ಅನುಯಾಯಿಗಳನ್ನು ಕುರಿತು ಆತ ಹೇಳಿದ್ದು, ಕಾಯ ವಾಚ ಮನಸ ಅಹಿಂಸಾ ನೀತಿಯನ್ನು ಪಾಲನೆ ಮಾಡಬೇಕು, ದಾನವಾಗಿ ಕೊಡದಿರುವ ವಸ್ತುವನ್ನು ಮುಟ್ಟಬಾರ್ದು. ಹಂಗಂದ್ರೇನು? ದಾನವಾಗಿ ಕೊಡದಿರ್ತಕ್ಕಂತಹ ವಸ್ತುವನ್ನು ಮುಟ್ಟಿದ್ದೆ ಆದರೆ ಅದು ಕಳ್ಳತನ ಅನ್ನಿಸ್ಕೊಳ್ಳುತ್ತೆ. ಆ ರೀತಿ ದಾನವಾಗಿ ಕೊಡದಿರ್ತಕ್ಕಂತಹ ಯಾವುದೇ ವಸ್ತುವನ್ನು ಮುಟ್ಟಬಾರ್ದು. ಸತ್ಯವನ್ನೇ ನುಡಿಬೇಕು. ಆಸೆಗಳನ್ನು ತೃಪ್ತಿಪಡಿಸೋದಕ್ಕೆ ಅಧರ್ಮದ ಮಾರ್ಗವನ್ನು ಅನುಸರಿಸಬಾರ್ದು. ಸ್ತ್ರೀ ಲೋಲುಪನಾಗಬಾರ್ದು. ಮಾದಕ ವಸ್ತುಗಳನ್ನು ಸೇವಿಸಬಾರ್ದು. ಮೆತ್ತನೆಯ ಐಷಾರಾಮಿ ಸುಖದಾಯಕ ಆರಾಮವಾಗಿರ್ತಕ್ಕಂತಹ ಹಾಸಿಗೆಯ ಮೇಲೆ ಮಲಗಬಾರ್ದು. ಯಾವುದೇ ರೀತಿಯ ನೃತ್ಯ ಸಂಗೀತಗಳಲ್ಲಿ ತಮ್ಮನ್ನು ತಾವು ಮಗ್ನರಾಗಿರುವಂತೆ ಮಾಡಬಾರ್ದು. ಸುಗಂಧ ದ್ರವ್ಯಗಳನ್ನು, ಹೂವುಗಳನ್ನು ಬಳಸಬಾರ್ದು. ಈ ರೀತಿ 10 ಹಲವು ನಿಯಮಗಳನ್ನು ಅವನು ಹಾಕಿಕೊಡ್ತಾನೆ.
ಆರಂಭದ ಸರಳವಾದಂತಹ 5 ನಿಯಮಗಳೇನಿದೆ, 5 ನೀತಿಗಳು, ಅದು ಅತ್ಯಂತ ಸರಳವಾದಂತಹ ನೀತಿಗಳಾಗಿರುತ್ತೆ. ಆ ಸರಳ ನೀತಿಗಳನ್ನು ಗೃಹಸ್ಥರಾಗಿರ್ತಕ್ಕಂತಹ ಅನುಯಾಯಿಗಳಿಗೆ ಆತ ಬೋಧಿಸ್ತಾನೆ. ಅದನ್ನು 5 ಅಂಶಗಳಿರೋದ್ರಿಂದ ಅದನ್ನು ಪಂಚಶೀಲಗಳು ಅಂಥೇಳಿ ಕರೆಯೋದು, 5 ನೀತಿ ನಿಯಮಗಳು ಅಂತಲೂ ಕೂಡ ಅದನ್ನು ಹೇಳ್ಬೋದು. ಆದರೆ ಉಳಿದಂತಹ ಎಲ್ಲ ನೀತಿಗಳೇನಿದ್ದಾವೆ ಅದನ್ನು ಸನ್ಯಾಸಿ ಶಿಷ್ಯರು ಚಾಚು ತಪ್ಪದೆ ಅನುಸರಿಸಬೇಕು ಅಂಥೇಳಿ ಆತ ಹೇಳ್ತಾನೆ. ಬುದ್ಧ ಕೂಡ ಅಹಿಂಸಾ ತತ್ವಕ್ಕೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾನೆ. ಪ್ರಾಣಿ ಪಕ್ಷಿಗಳಿಗೆ, ಮಾನವರಿಗೆ ದಯೆಯನ್ನು ತೋರಬೇಕು. ಎಲ್ಲ ಸಿದ್ಧಾಂತಗಳಿಗಿಂತ ಮಿಗಿಲಾಗಿ ಈ ಬೌದ್ಧ ಧರ್ಮ ನಮಗೆ ಕೊಟ್ಟಿರ್ತಕ್ಕಂಥದ್ದು ದಯೆ, ಅನುಕಂಪ ಮತ್ತು ದಾನ. ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ ಇರಬೇಕು, ಅನುಕಂಪ ಇರಬೇಕು. ನಮ್ಮಲ್ಲಿರ್ತಕ್ಕಂತಹ ವಸ್ತುವನ್ನು ಇಲ್ಲದೇ ಇರತಕ್ಕಂಥವರಿಗೆ ದಾನವಾಗಿ ಕೊಡಬೇಕು. ಬುದ್ಧನ ತತ್ವಗಳಲ್ಲಿ ಮುಖ್ಯವಾಗಿ ವೇದಗಳ ಬಗ್ಗೆ ನಂಬಿಕೆ ಇಲ್ಲ. ಬುದ್ಧನಿಗೆ ವೇದವನ್ನು ಅವನು ನಂಬೋದಿಲ್ಲ, ವೇದಗಳ ಅಧಿಕಾರ ಸ್ವತ್ತನ್ನು ಆತ ಒಪ್ಪೋದಿಲ್ಲ. ಜೊತೆಗೆ ಸಾಮಾಜಿಕ ಅಸಮಾನತೆಗೆ ಕಾರಣಕರ್ತ ಆಗಿರ್ತಕ್ಕಂತಹ ಜಾತಿ ಪದ್ಧತಿಯನ್ನು ಕೂಡ ಆತ ಖಂಡಿಸ್ತಾನೆ. ಜಾತಿ ಪದ್ಧತಿಯನ್ನು ಅವನು ವಿರೋಧಿಸ್ತಾನೆ. ಬುದ್ಧ ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮಗಳ ಆತ್ಮಚಲನೆಯ ಬಗ್ಗೆ ನಂಬಿಕೆಯನ್ನು ಹೊಂದಿರತಕ್ಕಂಥವನು. ಆತನ ಬೋಧನೆಯಲ್ಲಿ ದೇವರಿಲ್ಲ, ಆದರೆ ಕರ್ಮ ಇದೆ. ಮಾನವನ ಪುನರ್ಜನ್ಮ ಮತ್ತು ಎಲ್ಲ ಸಂಕಷ್ಟಗಳಿಗೆ ಅವನ ಕರ್ಮಗಳೇ ಮುಖ್ಯ ಕಾರಣ. ಇದರ ಪರಿಹಾರ ಯಾಗಯಜ್ಞಗಳಿಂದ, ಬಲಿ ಕೊಡೋದ್ರಿಂದ ಸಾಧ್ಯ ಇಲ್ಲ. ಮಾನವನ ಉದ್ಧಾರ ಅವನ ಕೈಯಲ್ಲಿ ಇದೆ ಹೊರತು ಬೇರೆಯವರಿಂದ ಅಲ್ಲ. ಮಾನವ ಪರಿಶುದ್ಧ ಜೀವನವನ್ನು ನಡೆಸೋದ್ರಿಂದ ದೈವಿಕ ಮಾರ್ಗವನ್ನು ಅನುಸರಿಸಿದರೆ ಮುಕ್ತಿ ಸಾಧ್ಯ ಆಗತ್ತೆ ಅಂಥೇಳಿ ಆತ ಹೇಳ್ತಾನೆ. ಗೌತಮ ಬುದ್ಧ ಒಬ್ಬ ಉತ್ತಮ ಸಂಘಟಕರನು ಕೂಡ ಹೌದು. ಆತ ತಾನು ಹೇಳಿದಂತಹ ತತ್ವಗಳು ಮುಂದಿನ ಪೀಳಿಗೆಗೂ ಕೂಡ ಪ್ರಚಾರವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಬೌದ್ಧ ಸಂಘವನ್ನು ಆತ ಸ್ಥಾಪನೆ ಮಾಡ್ತಾನೆ. ಧಾರ್ಮಿಕ ಉದ್ದೇಶದಿಂದ ಅಂತಹ ಒಂದು ಬೌದ್ಧ ಸಂಘವನ್ನು ಸ್ಥಾಪನೆ ಮಾಡ್ತಾನೆ. ಈ ಬೌದ್ಧ ಸಂಘದಲ್ಲಿ ಸಾವಿರಾರು ಬೌದ್ಧ ಭಿಕ್ಷುಗಳು ಬುದ್ಧನ ಅನುಯಾಯಿಗಳಾಗಿ ಆ ಬೌದ್ಧ ಧರ್ಮದ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಇಂತಹ ಬೌದ್ಧ ಸಂಘದ ಭಿಕ್ಷುಗಳು ಯಾವ ರೀತಿ ಇರಬೇಕು ಅನ್ನೋದನ್ನೇ ವಿನಯ ಪಿಟಕ ನಮಗೆ ಮಾಹಿತಿಯನ್ನು ನೀಡುತ್ತೆ. ಈ ಭಿಕ್ಷುಗಳು ನಿರಂತರವಾಗಿ ಯಾವಾಗಲೂ ಕೂಡ 3 ಮಂತ್ರಗಳನ್ನು ಪಠಿಸಬೇಕು. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ನಾನು ಬುದ್ಧನಿಗೆ ಶರಣಾಗುತ್ತೇನೆ, ಧರ್ಮಕ್ಕೆ ಶರಣಾಗುತ್ತೇನೆ ಮತ್ತು ಸಂಘಕ್ಕೆ ಶರಣಾಗುತ್ತೇನೆ ಅಂತ ಹೇಳಿ ಬೋಧನೆ ಮಾಡಬೇಕು, ಅಥವಾ ಅದನ್ನು ಮಂತ್ರಪಠಣೆಯನ್ನು ಮಾಡಬೇಕು. ಬುದ್ಧನ ಪ್ರಕಾರ ಒಬ್ಬೊಬ್ಬನು 1000 ಯುದ್ಧಗಳಲ್ಲಿ ವಿಜಯಿಯಾಗಿರ್ಬೋದು, ಆದರೆ ಯಾರು ತನ್ನನ್ನು ತಾನು ಗೆಲ್ತಾನೋ ಅವನೇ ನಿಜವಾದಂತಹ ವೀರ. ಹೀಗೆ ತನಗೆ ತಿಳಿದಂತಹ ತತ್ವಗಳನ್ನು ತನ್ನ ಅನುಯಾಯಿಗಳಿಗೆ ಆತ ಹೇಳ್ತಾ ಹೋಗ್ತಾನೆ. ಕಾಲಾನಂತರ ಬೌದ್ಧ ಧರ್ಮದಲ್ಲಿ ಕೆಲವೊಂದು ಆಚರಣೆಗಳಲ್ಲಿ ವ್ಯತ್ಯಾಸ ಉಂಟಾಗಿ 2 ಪಂಗಡಗಳಾಗಿ, 2 ಪಂಥಗಳಾಗಿ ಅದು ವಿಭಾಗ ಆಗುತ್ತೆ. ಹೀನಯಾನ ಮತ್ತು ಮಹಾಯಾನ. ಹೀನಯಾನಿಗಳು ಬೌದ್ಧ ಧರ್ಮದ ಮೂಲ ತತ್ವಗಳನ್ನು ಉಳಿಸಿಕೊಳ್ತಾರೆ, ಹೀನಯಾನಿಗಳು ಅನ್ನಿಸ್ಕೊಳ್ತಾರೆ. ಅವರು ಮೂಲ ಪಾಳಿ ಭಾಷೆಯನ್ನೇ ಅನುಸರಣೆ ಮಾಡ್ತಾರೆ. ಆದರೆ ಮಹಾಯಾನ ಒಂದು ಮಾರ್ಪಾಡು ಹೊಂದಿದಂತಹ ಒಂದು ಪಂಥ ಆಗುತ್ತೆ. ಅವರು ಬುದ್ಧನನ್ನು ದೈವತ್ವಕ್ಕೆ ಏರಿಸ್ತಾರೆ. ಬುದ್ಧ ದೇವರ ಬಗ್ಗೆ, ದೇವರ ಇರುವಿಕೆ ಬಗ್ಗೆ ಆಗಲಿ, ದೇವರು ಇಲ್ಲದಿರುವಿಕೆ ಬಗ್ಗೆ ಆಗಲಿ ಕೂಡ ಏನೂ ಕೂಡ ಹೇಳಿಲ್ಲ. ಆದರೆ ಮಹಾಯಾನಿಗಳು ಬುದ್ಧನನ್ನೇ ದೇವರು ಅಂಥೇಳಿ ಪೂಜಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬುದ್ಧನನ್ನು ದೇವರು ಅಂಥೇಳಿ ಪೂಜೆ ಮಾಡೋದಕ್ಕೆ ಒಂದು ವಿಗ್ರಹಗಳು ಅವಶ್ಯಕತೆವಾಗುತ್ತೆ. ಹಾಗಾಗಿ ವಿಗ್ರಹಾರಾಧನೆಯನ್ನು ಅವರು ಅನುಸರಿಸ್ಕೊಳ್ತಾರೆ. ಅದರ ಜೊತೆಗೆ ಸಂಸ್ಕೃತ ಭಾಷೆಯನ್ನು ಅಳವಡಿಸ್ಕೊಳ್ತಾರೆ. ಹೀಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳುಂಟಾಗಿ 2 ಮತಗಳು ಅಲ್ಲಿ ಹುಡ್ಕೊಳ್ತಾ ಹೋಗುತ್ತೆ. ಆದರೆ ಹೀಗೆ ಬುದ್ಧ ನಿರ್ವಾಣ ಹೊಂದೋದಕ್ಕೆ ಯಾವ ರೀತಿಯ ಅನುಸರಣೆಯನ್ನು ಮಾಡಬೇಕು, ಎಲ್ಲ ಜಾತಿಯ ಎಲ್ಲ ವರ್ಗದ ಜನರು ಕೂಡ
ಅದಕ್ಕೆ ಅರ್ಹರು ನಿರ್ವಾಣ ಹೊಂದೋದಕ್ಕೆ ಅಂತೇಳಿ ಹೇಳಿ ಸಾಮಾಜಿಕ ಸಮಾನತೆಯನ್ನು ನೆಲೆಗೊಳಿಸೋದಕ್ಕೆ ಆತ ಪ್ರಯತ್ನವನ್ನು ಮಾಡ್ತಾನೆ. ಅವನ ಪ್ರಕಾರ ಜಾತಿ ನಿರ್ಧರಿತವಾಗಬೇಕಾಗಿರ್ತಕ್ಕಂಥದ್ದು ಹುಟ್ಟಿನಿಂದಲ್ಲ, ಅದು ನಿರ್ಧರಿತವಾಗಬೇಕಾಗಿರ್ತಕ್ಕಂಥದ್ದು ವ್ಯಕ್ತಿಯ ನಡತೆಯಿಂದ. ಅವರವರ ಜ್ಞಾನ ಜ್ಯೋತಿಯನ್ನು ಅವರವರೇ ಬೆಳಗಿಸಿಕೊಳ್ಬೇಕು. ಬೇರೆಯವರ ಯಾವ ಜ್ಯೋತಿಯೂ ಕೂಡ ಅದರಿಂದ ಸಾಧ್ಯ ಇಲ್ಲ. ಜ್ಞಾನ ಸಂಪಾದನೆಯ ಮೂಲಕ ನಿರ್ವಾಣ ಹೊಂದ್ಬೋದೇ ವಿನಃ ಪುರೋಹಿತರ ಮಧ್ಯಸ್ಥಿಕೆಯಿಂದಾಗಲಿ ಬಲಿ ಕೊಡೋದ್ರಿಂದಾಗಲಿ ಸಾಧ್ಯ ಇಲ್ಲ ಅಂಥೇಳಿ ಬುದ್ಧ ಸಾರ್ತಾನೆ. ಈ ರೀತಿ ಸಮಾಜ ಸುಧಾರಣೆ ಮತ್ತು ಧರ್ಮ ಸುಧಾರಣೆಯ ಮೂಲಕ ಬುದ್ಧ ಭಾರತೀಯ ಸಂಸ್ಕೃತಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾನೆ. ಮುಂದೆ ಬೌದ್ಧ ಧರ್ಮೀಯರಾಗಿರ್ತಕ್ಕಂತಹ ಮಹಾನ್ ಸಾಮ್ರಾಟರಾಗಿರ್ತಕ್ಕಂತಹ ಅಶೋಕನಾಗಲಿ, ಕಾನಿಷ್ಕನಾಗಲಿ, ಹರ್ಷವರ್ಧನನಾಗಲಿ ಮತ್ತು ಸಾಕಷ್ಟು ದೊರೆಗಳು ಬೌದ್ಧ ಮತಾವಲಂಬಿಗಳಾಗಿದ್ದಲ್ಲದೆ ಭಾರತದಾದ್ಯಂತ ಬೌದ್ಧ ಧರ್ಮದ ಪ್ರಚಾರವನ್ನು ಕೈಗೊಳ್ತಾರೆ. ಅದರ ಜೊತೆಗೆ ಅಶೋಕ ಮತ್ತು ಕಾನಿಷ್ಕ ಅಂತೂ ಭಾರತದಾಚೆ ಕೂಡ ಆ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಧರ್ಮ ಗುರುಗಳನ್ನು ಕಳಿಸಿಕೊಡ್ತಾರೆ. ಹೀಗಾಗಿ ಏಷ್ಯಾದ ಹಲವಾರು ಭಾಗಗಳಲ್ಲಿ, ಹಲವಾರು ದೇಶಗಳಲ್ಲಿ ಬೌದ್ಧ ಧರ್ಮ ಪ್ರಚಾರವನ್ನು ಪಡ್ಕೊಳ್ಳುತ್ತೆ. ಬೌದ್ಧ ಧರ್ಮ ಪ್ರಚಾರ ಪಡ್ಕೊಳ್ಳೋದ್ರ ಜೊತೆಯಲ್ಲಿ ಭಾರತೀಯ ಸಂಸ್ಕೃತಿ ಕೂಡ ಆ ಮೂಲಕ ಹೊರ ಜಗತ್ತಿಗೆ ಪ್ರಚಾರವಾಗೋದಕ್ಕೆ ಕಾರಣ ಆಗುತ್ತೆ. ಈ ರೀತಿ ಬೌದ್ಧ ಧರ್ಮ ಮತ್ತು ಬುದ್ಧನ ಕೊಡುಗೆ ಏನು, ಅಥವಾ ಬುದ್ಧ ಯಾವ ರೀತಿ ತತ್ವಬೋಧನೆಗಳನ್ನು ಮಾಡ್ದ ಅನ್ನೋದನ್ನು ಇದುವರೆಗೆ ನೀವು ತಿಳ್ಕೊಂಡಿದ್ದೀರಾ. ನಮಸ್ಕಾರ.